ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗ್ ಏನಿದೆ ಆ ಒಂದು ಸಬ್ಜೆಕ್ಟ್ ಅಲ್ಲಿ ಯಾವೆಲ್ಲ ಚಾಪ್ಟರ್ ಅಲ್ಲಿ ಯಾವ್ಯಾವ ಟಾಪಿಕ್ ಮೋಸ್ಟ್ ಇಂಪಾರ್ಟೆಂಟ್ ಮತ್ತೆ ಯಾವ್ಯಾವ ಚಾಪ್ಟರ್ ಅಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬರುತ್ತೆ ವೆಯ್ಟೇಜ್ ಏನಿದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಬನ್ನಿ. ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗ್ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಟಾಪಿಕ್ ಅಂಡ್ ಮಾರ್ಕ್ ವೇಟೇಜ್ ಇಟ್ ಈಸ್ ಅಪ್ಲಿಕಬಲ್ ಫಾರ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಬಿ.ಕಾಮ್ ಫಿಫ್ತ್ ಸೆಮಿಸ್ಟರ್ ಬಿ.ಕಾಮ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಮಾತ್ರ. ಸೊ ನೋಡಿ, ಫಸ್ಟ್ ಯೂನಿಟ್ ಬಂದು ನಿಮಗೆ ಇಂಟ್ರೊಡಕ್ಷನ್ ಟು ಆಡಿಟಿಂಗ್ ಅಂತ ಇದೆ. ಇಂಟ್ರೊಡಕ್ಷನ್ ಟು ಆಡಿಟಿಂಗ್ ಈ ಒಂದು ಯೂನಿಟ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದಂತ ಮಾರ್ಕ್ಸ್ ಎಷ್ಟಪ್ಪ ಅಂದ್ರೆ 2 ಮಾರ್ಕ್ಸ್ ಕ್ವಶನ್ಸ್ಗೆ 2 ಕ್ವಶನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡೋದು. ಅಂಡ್ 4 ಮಾರ್ಕ್ಸ್ ಕ್ವಶನ್ಗೆ ಅಂದ್ರೆ ಸೆಕ್ಷನ್ ಬಿಗೆ 1 ಕ್ವಶನ್ ಬರುತ್ತೆ, ಸೆಕ್ಷನ್ ಸಿಗೆ ಕಂಪಲ್ಸರಿ 1 ಕ್ವಶನ್ಸ್ ಬರುತ್ತೆ. ಸೊ ಅದರಲ್ಲಿ ನೀವು ಮೀನಿಂಗ್ ಅಥವಾ ಡೆಫಿನೇಷನ್ ಆಫ್ ಆಡಿಟಿಂಗ್ ಅಂದ್ರೆ ಏನು, ಅಥವಾ ಆಡಿಟರ್ ಅಂದ್ರೆ ಏನು, ಅಥವಾ ಟೈಪ್ಸ್ ಆಫ್ ಆಡಿಟ್ ಅನ್ನ ಬರೀರಿ ಅಂತ ಕೇಳ್ಬೋದು, ಅಥವಾ ಆಡಿಟ್ ಪ್ಲಾನಿಂಗ್ ಅಂತ ಹೇಳ್ಬಿಟ್ಟು 2 ಮಾರ್ಕ್ಸ್ ನೀವು ಬೇಕಾದ್ರೆ ಕೇಳ್ಬೋದು. ಸೆಕ್ಷನ್ ಬಿಗೆ ಬಂದ್ರೆ ಎಕ್ಸ್ಪ್ಲೈನ್ ದ ಆಬ್ಜೆಕ್ಟಿವ್ಸ್ ಆಫ್ ಆಡಿಟಿಂಗ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಡಿಟಿಂಗ್ ನ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಸೆಕ್ಷನ್ ಬಿಗೆ ಕೇಳ್ಬೋದು. ಅಂಡ್ ಮೆರಿಟ್ಸ್ ಆಫ್ ಡಿಮೆರಿಟ್ಸ್ ಆಫ್ ಆಡಿಟಿಂಗ್ ಅಂತ ಹೇಳ್ಬಿಟ್ಟು ಸೆಕ್ಷನ್ ಸಿಗೆ ಬೇಕಾದ್ರೆ ಕೇಳ್ಬೋದು. ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು ಪ್ರಿಪ್ರೇಷನ್ ಬಿಫೋರ್ ಕಮೆನ್ಸ್ಮೆಂಟ್ ಆಫ್ ನ್ಯೂ ಆಡಿಟ್ ಅಥವಾ ಪ್ರೊಸೀಜರ್ಸ್ ಫಾರ್ ಕಮೆನ್ಸ್ಮೆಂಟ್ ಆಫ್ ನ್ಯೂ ಆಡಿಟ್ ಅಂತ ಹೇಳ್ಬಿಟ್ಟು ಸೆಕ್ಷನ್ ಸಿಗೆ ಕೇಳ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಚಾಪ್ಟರ್ ಅಲ್ಲಿ ಇವೆರಡು ಟಾಪಿಕ್ ಅನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೆಕ್ಷನ್ ಸಿಗೆ ಬರ್ತಕ್ಕಂಥ ಟಾಪಿಕ್ ಅಂಡ್ ಜನರಲ್ ಆಗಿ ಇದು ಪ್ರತಿ ವರ್ಷನೂ ಕೇಳ್ತಾ ಇದ್ದಾರೆ. ಸೆಕ್ಷನ್ ಬಿಗೆ ಕೇಳ್ತಾ ಇರೋದು ಕ್ವಾಲಿಟೀಸ್ ಆಫ್ ಅನ್ ಆಡಿಟರ್, ಆಡಿಟರ್ನ ಕ್ವಾಲಿಟೀಸ್ ಏನು ಅಥವಾ ಗುಡ್ ಕ್ವಾಲಿಟೀಸ್ ಆಫ್ ಅನ್ ಆಡಿಟರ್ ಅಂತ ಕೇಳ್ತಾರೆ. ಇದು ಸೆಕ್ಷನ್ ಬಿಗೆ ಬೇಕಾದ್ರೆ ಕೇಳ್ಬೋದು. ಇದು ಸೆಕ್ಷನ್ ಬಿಗೆ ಬೇಕಾದ್ರೆ ಕೇಳ್ಬೋದು. ಅಂಡ್ ಆಡಿಟ್ ಪ್ಲಾನಿಂಗ್ ಅಥವಾ ಆಡಿಟ್ ಸ್ಟ್ರಾಟಜಿ ಬಗ್ಗೆ ಬೇಕಾದ್ರೆ ಕ್ವಶನ್ಸ್ ಅನ್ನ ಕೇಳ್ಬೋದು. ಸೊ ಅದೊಂದು ಕ್ವಶನ್ಸ್ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಈ ಒಂದು ಯೂನಿಟ್ ಅಲ್ಲಿ ಬಂದಾಗ ನಿಮಗೆ ಸೆಕ್ಷನ್ ಬಿಗೆ 1 ಕ್ವಶನ್ ಮ್ಯಾಕ್ಸಿಮಮ್ ಅಂಡ್ ಸೆಕ್ಷನ್ ಸಿಗೆ 1 ಕ್ವಶನ್ಸ್ ಮ್ಯಾಕ್ಸಿಮಮ್ ಇರ್ತಕ್ಕಂಥದ್ದು. ಅಂಡ್ 2 ಮಾರ್ಕ್ಸ್ಗೆ ಜನರಲ್ ಆಗಿ ಯಾವ್ದಾದ್ರು 2 ಕ್ವಶನ್ಸ್ ಅನ್ನ ನಿಮಗೆ ಕೇಳ್ತಾರೆ. ಸೊ ಟೋಟಲ್ ಆಲ್ಮೋಸ್ಟ್ ಈ ಚಾಪ್ಟರ್ ಅಲ್ಲಿ ನಿಮಗೆ 18 to 20 ಮಾರ್ಕ್ಸ್ ನಿಮಗೆ ಕವರ್ ಆಗಿರ್ತಕ್ಕಂಥದ್ದು ಫಸ್ಟ್ ಯೂನಿಟ್ ಅಲ್ಲಿ. ಅಂಡ್ ಸೆಕೆಂಡ್ ಯೂನಿಟ್ ಬಂದ್ರೆ ರಿಸ್ಕ್ ಅಸೆಸ್ಮೆಂಟ್ ಅಂಡ್ ಕಂಟ್ರೋಲ್ ಅಂತ ಕರಿತೀವಿ. ಇಂಟರ್ನಲ್ ಕಂಟ್ರೋಲ್ ಅಂತ ಚಾಪ್ಟರ್ ನೇಮ್ ಇರ್ತಕ್ಕಂಥದ್ದು, ಮಾಡೆಲ್ 2 ಇರೋದು. ಸೊ ಈ ಒಂದು ಚಾಪ್ಟರ್ ಅಷ್ಟೇ ನೀವು ಕಂಪಲ್ಸರಿಯಾಗಿ ಸೆಕ್ಷನ್ ಎಗೆ 1 ಕ್ವಶನ್ ಅಥವಾ 1 or 2 ಕ್ವಶನ್ 2 ಮಾರ್ಕ್ಸ್ ಅಲ್ಲಿ ಇರುತ್ತೆ, ಸೆಕ್ಷನ್ ಬಿಗೆ 1 ಇರುತ್ತೆ ಅಂಡ್ ಸೆಕ್ಷನ್ ಸಿಗೆ ಕಂಪಲ್ಸರಿ 1 ಕ್ವಶನ್ಸ್ ಅನ್ನ ಕೇಳ್ತಾರೆ. ಲೈಕ್ ಇಂಟರ್ನಲ್ ಕಂಟ್ರೋಲ್ ಮೀನಿಂಗ್ ಅಥವಾ ಡೆಫಿನೇಷನ್ಸ್ ಅನ್ನ ಕೇಳ್ಬೋದು, ಅಥವಾ ಆಬ್ಜೆಕ್ಟಿವ್ಸ್ ಆಫ್ ಇಂಟರ್ನಲ್ ಕಂಟ್ರೋಲ್ ಅಥವಾ ಇಂಟರ್ನಲ್ ಚೆಕ್ ಆಬ್ಜೆಕ್ಟಿವ್ಸ್ ಅನ್ನ ಬರೀರಿ ಅಂತ ಸೆಕ್ಷನ್ ಬಿಗೆ ಬೇಕಾದ್ರೆ ಕೇಳ್ಬೋದು. ಅಥವಾ ಡಿಫ್ರೆನ್ಸ್ ಬಿಟ್ವೀನ್ ಇಂಟರ್ನಲ್ ಕಂಟ್ರೋಲ್ ಮತ್ತೆ ಇಂಟರ್ನಲ್ ಚೆಕ್ ಏನ್ ಡಿಫ್ರೆನ್ಸ್ ಇದೆ ಅಂತ ಸೆಕ್ಷನ್ ಬಿಗೆ ಬೇಕಾದ್ರೆ ಕೇಳ್ಬೋದು. ಅಂಡ್ ಸೆಕ್ಷನ್ ಸಿಗೆ ಇಂಟರ್ನಲ್ ಚೆಕ್ ರೆಕಾರ್ಡ್ಸ್, ವೇಜಸ್ಗೆ ಯಾವ ಥರ, ವೇಜ್ ಪೇಮೆಂಟ್ಗೆ ಯಾವ ಥರ ನೀವು ರೆಕಾರ್ಡ್ ಮಾಡಬೇಕು, ಕ್ಯಾಶ್ ಸೇಲ್ಸ್ ಕ್ಯಾಶ್ ಪರ್ಚೇಸ್ಗೆ ಯಾವ ಥರ ನೀವು ಇಂಟರ್ನಲ್ ಚೆಕ್ಕನ್ನು ರೆಕಾರ್ಡ್ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು 1 ಕ್ವಶನ್ಸ್ ಕಂಪಲ್ಸರಿ ಈ 3 ಇದ್ದೇ ಇರುತ್ತೆ ಸೆಕ್ಷನ್ ಸಿಗೆ ಮಾತ್ರ. ಸೊ ವೇಜಸ್ ಬಗ್ಗೆ ಏನಾದರೂ ಕೇಳ್ಬೋದು, ಅಥವಾ ಕ್ಯಾಶ್ ಸೇಲ್ಸ್ ಅಥವಾ ಕ್ಯಾಶ್ ಪರ್ಚೇಸ್ ಬಗ್ಗೆ ನಿಮಗೆ ಕ್ವಶನ್ಸ್ ಅಲ್ಲಿ ಕಂಪಲ್ಸರಿ ಇರುತ್ತೆ. ಹಾಗಾಗಿ 1 ಕ್ವಶನ್ ಸೆಕ್ಷನ್ ಬಿ ನಲ್ಲೂ ಇರುತ್ತೆ, 1 ಕ್ವಶನ್ ಸೆಕ್ಷನ್ ಸಿ ನಲ್ಲೂ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಈ ಟಾಪಿಕ್ಸ್ ಅನ್ನ ಕರೆಕ್ಟ್ ಆಗಿ ನೀವು ಗಮನ ಇಟ್ಟು ಓದ್ಕೊಳ್ಳಿ ಅಂತ ಹೇಳ್ತೀನಿ. ಅಂಡ್ ಯೂನಿಟ್ 3 ಬಂದು ವೆರಿಫಿಕೇಶನ್ ಅಂಡ್ ವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅಂತ ಕರಿತೀವಿ. ಸೊ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅಲ್ಲಿ ಇಲ್ಲಿ ಯೂನಿಟ್ 3 ನಲ್ಲಿ ನೀವು ಮಿನಿಮಮ್ 1 ಕ್ವಶನ್ ಸೆಕ್ಷನ್ ಸಿ ನಲ್ಲಿ ಇರುತ್ತೆ, ಬಟ್ ಮ್ಯಾಕ್ಸಿಮಮ್ ನೀವು 2 ಕ್ವಶನ್ಸ್ ಅನ್ನ ಬೇಕಾದ್ರೆ ಎಕ್ಸ್ಪೆಕ್ಟ್ ಮಾಡಬಹುದು. ಯಾಕೆಂದ್ರೆ ದೊಡ್ಡ ಚಾಪ್ಟರ್ ಆಗಿಂದ ಕೇಳ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ 2 ಮಾರ್ಕ್ಸ್ಗೆ 2 ಕ್ವಶನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂಡ್ 4 ಮಾರ್ಕ್ಸ್ಗೆ 1 ಕ್ವಶನ್ಸ್ ಮಿನಿಮಮ್ ಇರುತ್ತೆ. ಅಂಡ್ ಮಿನಿಮಮ್ 1 ಕ್ವಶನ್ 12 ಮಾರ್ಕ್ಸ್ ಇಲ್ಲಿ ಇದ್ದೇ ಇರುತ್ತೆ, ಕಂಪಲ್ಸರಿ 1 ಇದ್ದೇ ಇರುತ್ತೆ. ಬಟ್ ಬೈ ಚಾನ್ಸ್ 2 ಕ್ವಶನ್ಸ್ ಅನ್ನ ಬೇಕಾದ್ರೆ ಕೇಳ್ಬೋದು. ಸೊ ಹಾಗಾಗಿ ನೀವು ಆಬ್ಜೆಕ್ಟಿವ್ಸ್ ಆಫ್ ವ್ಯಾಲ್ಯೂಯೇಷನ್ ಆಬ್ಜೆಕ್ಟಿವ್ಸ್ ಅಥವಾ ವೆರಿಫಿಕೇಶನ್ ಆಬ್ಜೆಕ್ಟಿವ್ಸ್ ಅನ್ನ ಬರೀರಿ ಅಂತ ಹೇಳ್ಬಿಟ್ಟು ಸೆಕ್ಷನ್ ಬಿಗೆ ಬೇಕಾದ್ರೆ ಕೇಳ್ತಾರೆ. ಅಥವಾ ವಾಟ್ ಈಸ್ ವೆರಿಫಿಕೇಶನ್, ವಾಟ್ ಈಸ್ ವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಅಂದ್ರೆ ಏನು ಅಂತ 2 ಮಾರ್ಕ್ಸ್ ಅಲ್ಲಿ ಕೇಳ್ಬೋದು. ಬಟ್ ಆಬ್ಜೆಕ್ಟಿವ್ಸ್ ಆಫ್ ವ್ಯಾಲ್ಯೂಯೇಷನ್ಸ್ ಅಥವಾ ವೆರಿಫಿಕೇಶನ್ ಆಬ್ಜೆಕ್ಟಿವ್ಸ್ ಆಫ್ ಸೆಕ್ಷನ್ ಬಿಗೆ ಕೇಳ್ಬೋದು. ಅಂಡ್ ವೆರಿಫಿಕೇಶನ್ ಅಂಡ್ ವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸ್ ಯಾವ್ದಾದ್ರು ಒಂದು 2 ಅಸೆಟ್ ಬಗ್ಗೆ ಬರೀರಿ ಅಂತ ಸೆಕ್ಷನ್ ಬಿಗೆ ಬೇಕಾದ್ರೆ ಕೇಳ್ಬೋದು. ಅಥವಾ ಸೆಕ್ಷನ್ ಸಿಗೆ ABC ಅಂತ ಹೇಳ್ಬಿಟ್ಟು ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಪ್ಲಾಂಟ್ ಅಂಡ್ ಮಿಷನರಿ ಬಗ್ಗೆ ಬರೀರಿ, ಸ್ಟಾಕ್ ಬಗ್ಗೆ ಬರೀರಿ, ಕರೆಂಟ್ ಲಯಬಿಲಿಟೀಸ್ ಅನ್ನ ಬಗ್ಗೆ ಬರೀರಿ ಅಂತ ಕೇಳ್ಬೋದು. ಹಾಗಾಗಿ ಇಲ್ಲಿ ವೇರಿಯಸ್ ಅಸೆಟ್ಸ್ ಇದೆ, ವೇರಿಯಸ್ ಲಯಬಿಲಿಟೀಸ್ ಇದೆ.
ಸೊ ಒಂದು ಕ್ವಶನ್ ಸೆಕ್ಷನ್ ಬಿಗೆ ಬೇಕಾದ್ರೂ ಬರ್ಬೋದು, ಇನ್ನೊಂದು ಕ್ವಶನ್ ಬೇಕಾದ್ರೆ ಸೆಕ್ಷನ್ ಸಿಗೆ ಬೇಕಾದ್ರೂ ಬರ್ಬೋದು. ಸೊ ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಈ ಟಾಪಿಕ್ಗಳು ಇರ್ತಕ್ಕಂಥದ್ದು. ಅಸೆಟ್ಸ್ ಅನ್ನು ನೋಡ್ಕೋಬೇಕು ನೀವು, ಲಯಬಿಲಿಟೀಸ್ ಅನ್ನು ಕೂಡ ನೋಡ್ಕೋಬೇಕಾಗುತ್ತೆ. ಸೊ ಮಿನಿಮಮ್ ಸೆಕ್ಷನ್ ಬಿ ನಲ್ಲಿ ಒಂದು, ಸೆಕ್ಷನ್ ಸಿ ನಲ್ಲಿ ಒಂದಿರುತ್ತೆ. ಬಟ್ ಮ್ಯಾಕ್ಸಿಮಮ್ ಇನ್ನೊಂದು ಅಡಿಷನಲ್ ಆಗಿ ಬೇಕಾದ್ರೆ ನೀವು ಎಕ್ಸ್ಟ್ರಾ ಸೆಕ್ಷನ್ ಸಿಗೆ ಬೇಕಾದ್ರೆ ಕೇಳಬಹುದು. ಸೊ ಹಾಗಾಗಿ ಈ ಒಂದು ಚಾಪ್ಟರ್ನ ತರೋವಾಗಿ ನೀವು ರೆಡಿ ಆಗಬೇಕಾಗುತ್ತೆ. ಯೂನಿಟ್ 3 ಅಂಡ್ ಯೂನಿಟ್ 4 ಕಂಪಲ್ಸರಿಯಾಗಿ ಈ ಒಂದು ಚಾಪ್ಟರ್ ಅಲ್ಲಿ 2 ಕ್ವಶನ್ಸ್ ಅನ್ನ ಕೇಳ್ತಾನೆ ಇದ್ದಾರೆ. ಸೊ ಹಾಗೆ ಯೂನಿಟ್ 3 ನಲ್ಲಿ ಕೇಳಲಿಲ್ಲ ಅಂದ್ರೆ ಯೂನಿಟ್ 4 ಅಲ್ಲಿ ಕಂಪಲ್ಸರಿ 2 ಕ್ವಶನ್ಸ್ ಇದ್ದೇ ಇರುತ್ತೆ ಸೆಕ್ಷನ್ಸ್ ಗೆ. ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಇರ್ತಕ್ಕಂಥದ್ದು. ಒಂದು ಕಂಪನಿ ಆಡಿಟರ್ ಮೇಲೆ ಕೇಳ್ತಾರೆ. ಆಡಿಟರ್ನ ಅಪಾಯಿಂಟ್ಮೆಂಟು, ಕ್ವಾಲಿಫಿಕೇಶನ್, ಪವರ್ಸ್, ಡ್ಯೂಟೀಸ್, ಲಯಬಿಲಿಟಿ. ಅದರಲ್ಲಿ ನೀವು ಮೋಸ್ಟ್ ಇಂಪಾರ್ಟೆಂಟ್ ಈ ಒಂದು ಪವರ್, ಡ್ಯೂಟೀಸ್ ಅಂಡ್ ಲಯಬಿಲಿಟೀಸ್ ಅನ್ನು ನೋಡ್ಕೊಳ್ಳಿ. ಮತ್ತೆ ದಯವಿಟ್ಟು ಕ್ವಾಲಿಫಿಕೇಶನ್ಸ್ ಅನ್ನು ಕೇಳಬಹುದು ಸೆಕ್ಷನ್ ಬಿ ಅಥವಾ ಸೆಕ್ಷನ್ ಸಿ ಗೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಕಂಪನಿ ಆಡಿಟರ್ ಇಂದ ಒಂದು ಕ್ವಶನ್ಸ್ ಅನ್ನ ತಗೊಳ್ತಾರೆ. ಸೊ ಪ್ರತಿ ಲಾಸ್ಟ್ 2 ವರ್ಷನೂ ಕೂಡ ಡ್ಯೂಟೀಸ್ ಅಂಡ್ ಲಯಬಿಲಿಟೀಸ್ ಬರೀರಿ, ಪವರ್ಸ್ ಅಂಡ್ ಡ್ಯೂಟೀಸ್ ಅನ್ನ ಬರೀರಿ ಅಂತ ಸೆಕ್ಷನ್ ಸಿ ಗೆ ಕೇಳಿದ್ದಾರೆ. ಒಂದು ಕಂಪನಿ ಆಡಿಟರ್ಸ್ ಇಂದ ಒಂದು ಬರುತ್ತೆ. ಇನ್ನೊಂದು ಆಡಿಟ್ ಪ್ರೊಸೀಜರ್ಸ್ ಬಗ್ಗೆ ಒಂದು ಕ್ವಶನ್ಸ್ ಕೇಳ್ತಾರೆ. ಅದು NGO ಬಗ್ಗೆ ಆಗಿರ್ಬೋದು, ಚಾರಿಟಬಲ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಹೋಟೆಲ್ಸ್ ಆಗಿರ್ಬೋದು, ಹಾಸ್ಪಿಟಲ್ ಆಗಿರ್ಬೋದು, ಬ್ಯಾಂಕ್ಸ್ ಆಗಿರ್ಬೋದು. ಈ ಒಂದು ಆಡಿಟ್ ಪ್ರೊಸೀಜರ್ಸ್ ಮೇಲೆ ಒಂದು ಕ್ವಶನ್ ಸೆಕ್ಷನ್ ಬಿ ನಲ್ಲೂ ಇರುತ್ತೆ, ಒಂದು ಕ್ವಶನ್ ಸೆಕ್ಷನ್ ಸಿ ನಲ್ಲೂ ಕೂಡ ಇರುತ್ತೆ. ಹಾಗಾಗಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಫಾರ್ ಯು. ಯೂನಿಟ್ 4 is very most important. You can expect 2 questions for section C, 1 question for section B and 2 questions for section A. ಮೀನಿಂಗ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಅನ್ನ ಮಾಡಬಹುದು. ಸೊ ಇವೆರಡು ಟಾಪಿಕ್ ಅನ್ನ ಕರೆಕ್ಟ್ ಆಗಿ ತರೋವಾಗ ರೆಡಿ ಆಗಿ. ಯೂನಿಟ್ 3, ಯೂನಿಟ್ 4 ಮಾತ್ರ ಕಂಪಲ್ಸರಿ ಆಗಿ ನೀವು ರೆಡಿ ಆಗಲೇಬೇಕಾಗತ್ತೆ. ಅಂಡ್ ಯೂನಿಟ್ 5 ಬಂದು ಆಡಿಟ್ ರಿಪೋರ್ಟ್ ಅಂಡ್ ಪ್ರೊಫೆಷನಲ್ ಎಥಿಕ್ಸ್ ಅಂತ. ಈ ಒಂದು ಚಾಪ್ಟರ್ ಅಲ್ಲಿ ನೀವು ಸೆಕ್ಷನ್ ಸಿ ಗೆ ಯಾವುದೇ ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಸೆಕ್ಷನ್ಸ್ ಬಿ ಮಾತ್ರನೇ ಬರ್ತಕ್ಕಂಥದ್ದು. ಹಾಗಾಗಿ ಈ ಮೇಜರ್ ಟಾಪಿಕ್ಸ್ ಅನ್ನ ನೋಡ್ಕೊಳ್ಳಿ. ಸೊ 2 ಮಾರ್ಕ್ಸ್ಗೆ 1-2 ಕ್ವಶನ್ಸ್ ಬರ್ಬೋದು ಬೇಕಾದ್ರೆ. ಅಂಡ್ ಸೆಕ್ಷನ್ ಬಿಗೆ 1 ಕ್ವಶನ್ಸ್ ಬರುತ್ತೆ, ಸೆಕ್ಷನ್ ಸಿಗೆ ಕೇಳೋಲ್ಲ. ಹಾಗಾಗಿ ಸೊ ಕಾನ್ಸಂಟ್ರೇಷನ್ಸ್ ಅನ್ನ ಸೆಕ್ಷನ್ ಯೂನಿಟ್ 3, ಯೂನಿಟ್ 4ಗೆ ಜಾಸ್ತಿ ಕಾನ್ಸಂಟ್ರೇಷನ್ಸ್ ಅನ್ನ ಕೊಡಿ. ಸೊ ಈ ಒಂದು ಚಾಪ್ಟರ್ ಅಲ್ಲಿ ಈ ಟಾಪಿಕ್ಸ್ ಅನ್ನ ನೋಡ್ಕೊಳ್ಳಿ. ಸೊ ಎಲಿಮೆಂಟ್ ಆಫ್ ಆಡಿಟ್ ರಿಪೋರ್ಟ್ಸ್ ಅಂತ ಕೇಳ್ಬೋದು, ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಆಡಿಟ್ ರಿಪೋರ್ಟ್ ಅನ್ನ ಕೇಳ್ಬೋದು, ಅಥವಾ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಫ್ ಪ್ರೊಫೆಷನಲ್ ಎಥಿಕ್ಸ್ ಬಗ್ಗೆ ಕೇಳ್ಬೋದು. ಹಾಗಾಗಿ ಈ ಒಂದು ಚಾಪ್ಟರ್ ಅಲ್ಲಿ ಸೆಕ್ಷನ್ ಬಿಗ್ ಅಷ್ಟೇ ಇಲ್ಲಿವರೆಗೂ ಕೇಳ್ಕೊಂಡ್ ಬಂದಿದ್ದಾರೆ. ಸೊ ಆ ಒಂದು ಬೇಸ್ ಮೇಲೆ ಸೆಕ್ಷನ್ ಬಿಗ್ ಮಾತ್ರನೇ ಬರುತ್ತೆ, ಸೆಕ್ಷನ್ ಸಿಗೆ ಬರೋದಿಲ್ಲ. ಸೊ ಇಷ್ಟು ಇರ್ತಕ್ಕಂಥದ್ದು 5 ಯೂನಿಟ್ ಅಲ್ಲಿ. ಹಾಗಾಗಿ ಫಸ್ಟ್ ಅಂಡ್ ಸೆಕೆಂಡ್, ಥರ್ಡ್, ಫೋರ್ತ್ ಯೂನಿಟ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಯೂನಿಟ್. ಪ್ಲೀಸ್ ಗಿವ್ ಮೋರ್ ಕಾನ್ಸಂಟ್ರೇಷನ್ ಟುವರ್ಡ್ಸ್ ಯೂನಿಟ್ 3 and ಯೂನಿಟ್ 4 ಆಸ್ ವೆಲ್ ಆಸ್ ಫಸ್ಟ್ ಯೂನಿಟ್ ಇಸ್ ಆಲ್ಸೋ ವೆರಿ ಈಸಿಯೆಸ್ಟ್ ಯೂನಿಟ್ ಇರ್ತಕ್ಕಂಥದ್ದು. ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಇದಕ್ಕೆ ಯಾವ ಥರ ಆನ್ಸರ್ ಬರೀಬೇಕು ಅನ್ನೋದನ್ನ ನಾನು ನಿಮಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಥವಾ ಕ್ಲಾಸ್ಮೇಟ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.